ಒಂದು ವಿಚಾರ ಬಂದಿದೆ ಅನ್ನೋ ಇದಕ್ಕೆ ಸಂದರ್ಭ ಸರಿಯಾಗಿದೆ. ನಾಗಣ್ಣ ಅವರು ಒಂದ್ಸತಿ ಪ್ರಸ್ತಾಪ ಮಾಡಿರೋದು ತುಂಬ ವೈರಲ್ ಆಗಿದೆ ಈ ವಿಚಾರ. ಶ್ರೇಯಾ ಘೋಷಾಲ್ ಅನ್ನೋ ಒಬ್ಬ ಗಾಯಕಿ, ಹೆಸರಾಂತ ಗಾಯಕಿ, ಸಾಕಷ್ಟು ಕನ್ನಡದ ಹಾಡುಗಳನ್ನ ಪೆಂಡಿಂಗಲ್ಲಿದ್ರು, ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ರು. ಅಂದರೆ ತಿರಸ್ಕಾರ ಮಾಡಿದಾರಂತನೂ ಹೇಳ್ತಾ ಇಲ್ಲ ಅವರು, ಹಾಡೋದಿಲ್ಲ ಅಂತಲೂ ಹೇಳಿರಲಿಲ್ಲ. ಬಹುಶಃ 1 ವರ್ಷ ವೇಟಿಂಗ್ ಲಿಸ್ಟಲ್ಲಿ ಇಟ್ಟರೆ ಅದು ಇನ್ನೇನು ಅಂತ ಅಂದ್ಕೊಳ್ಬೋದು ನಾವು. ಸಂಗೀತ ನಿರ್ದೇಶಕರಾಗಿ ನಮಗೆ ಸ್ವಲ್ಪ ಅನಿಸ್ತದೆ, ಸ್ವಲ್ಪನೂ ಮಾತದು ಇದು, ಬಟ್ ಏನಂದರೆ ಸ್ವಲ್ಪ ಬೇಸರನೇ ಆಗಿದೆ ಅದು. ಆ್ಯಕ್ಚುಲಿ ಅದನ್ನು ಅವರು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ತಿಲ್ಲ. ಬದಲಾಗಿ ಯಾವ ಸಂಗೀತ ನಿರ್ದೇಶಕರಿಗೂ ಅವರು ಹಾಡುಗಳನ್ನ ಹಾಡ್ತಿಲ್ಲ. ವಿಚಾರ ಏನಪ್ಪ ಅಂದರೆ, ಇದ್ರ ಬಗ್ಗೆ ಯಾಕೆ ಇಷ್ಟು ಮಾತು ಬರ್ತಿದೆ ಅಂದರೆ, ಅವರು ಸಾಕಷ್ಟು ಕನ್ನಡದ ಹಾಡುಗಳನ್ನ ಹಾಡಿ ಪ್ರಚಲಿತರಾಗಿ ಬಹಳ ಪಾಪ್ಯುಲಾರಿಟಿನೂ ಪಡ್ಕೊಂಡ್ರು ಸೌತ್ ಇಂಡಿಯಾದಲ್ಲಿ. ಇದ್ರ ನಂತರ ಅವರು ತೆಲುಗು ಹಾಡಿದ್ದಾರೆ, ಮತ್ತು ತಮಿಳು ಹಾಡಿದ್ದಾರೆ, ಮಲಯಾಳಮಲ್ಲಿ ಇವಾಗ ಬಹಳ ಸಿನಿಮಾಗಳಿಗೆ ಹಾಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮಲಯಾಳಂ ಸಿನಿಮಾಗೆ ಬಹಳ ಪ್ರೀತಿಯಿಂದ ಅವರು ಒಪ್ಕೊಂಡು ಹಾಡ್ತಿದ್ದಾರೆ. ಕನ್ನಡದ ಸಿನಿಮಾಕ್ಕೆ ಯಾಕೆ? ಹೌದು, ಅದು ಫೇಸ್ಬುಕ್ ಅಲ್ಲಿ ಯಾರೋ ಹಾಕಿದ್ರು ಇದನ್ನ ಹಾಡ್ತಾರೆ. ಹೌದು ಹೌದು, ಇಲ್ಲ ಇಲ್ಲ, ಇಲ್ಲಿ ಒಂದು ವಿಚಾರ, ತಂಡ, ನನ್ನ ನಿರ್ದೇಶಕರು, ನಮ್ಮ ಹೀರೋ ಸಾಹೇಬರು ಮತ್ತೆ ನಿರ್ಮಾಪಕರು ನೋಡಿ, ಒಂದು ಮಾತು ಬೇರೆ ಆಡಿಲ್ಲ. ಶ್ರೀಧರ್, ಯಾಕೆ ಶ್ರೇಯಾ ಘೋಷಾಲ್ನ ತಂದಿಲ್ಲ, ನೀವು ಯಾಕೆ ಕರ್ಕೊಂಡ್ ಬಂದಿಲ್ಲ? ಇದು ಒತ್ತಡ ಸಂಗೀತ ನಿರ್ದೇಶಕರ ಮೇಲೆ ನಿರ್ಮಾಪಕರ ಕಡೆಯಿಂದನೂ ಬರುತ್ತೆ, ನಿರ್ದೇಶಕರ ಕಡೆಯಿಂದನೂ ಬರುತ್ತೆ. ಇದಕ್ಕೆ ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂಥವ್ರು ನನ್ನ ತಂಡ. ಇದೇ ವಾಯ್ಸ್ ಚೆನ್ನಾಗಿದೆ, ಇನ್ನೊಂದ್ಸಲಿ ಫೈನಲ್ ಆಗಿ ಹಾಡಿಸಿ ಇದನ್ನ ಫೈನಲ್ ಮಾಡಿ ಅಂತ ಹೇಳಿದ್ರು. ನಿಜಕ್ಕೂ ಆ ಗಾಯಕಿ ಚೆನ್ನಾಗಿ ಹಾಡಿದರೆ. ಇವ್ರಿಗೆ ಬಹಳ ಥ್ಯಾಂಕ್ಫುಲ್ ಆಗಿರ್ಬೇಕು, ಬರೀ ನನಗಷ್ಟೇ ಅಲ್ಲ, ಕಿಟ್ಟಪ್ಪ ಅವ್ರಿಗೆ, ನಿರ್ದೇಶಕರಿಗೆ, ಪ್ರೊಡ್ಯೂಸರ್ ಅವ್ರಿಗೆ, 3 ಜನನು ಇದಕ್ಕೆ ತುಂಬಾ ಕಾರಣಕರ್ತರು. ನಾನು ಒಂದು ಸಂದರ್ಭದಲ್ಲಿ ಪ್ರೆಷರೈಸ್ ಮಾಡಿದ. ಹೌದು, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.